ಗುಡಿಯ ಹನುಮಂತನಗರದ ವಾರ್ಡಿನ ಮಾರುತಿ ಸರ್ಕಲ್ ಹತ್ತಿರ 13ನೇ ಮೇನ್ ಪೈಪ್ ಲೈನ್ ರಸ್ತೆಯಲ್ಲಿ BSV ಸ್ವೀಟ್ಸ್ ಮತ್ತು ಹೋಳಿಗೆ ಮನೆ ಆಂಗ್ಲೇಯರೇ ತನ್ನ BSV ಸ್ವೀಟ್ಸ್ ಮತ್ತು ಹೋಳಿಗೆ ಮನೆಯ 10ನೇ ಶಾಖೆಯನ್ನು ಬೆಂಗಳೂರಿನ ಹನುಮಂತನಗರದಲ್ಲಿ ಪ್ರಾರಂಭೋತ್ಸವ. ಪ್ರಕಾಶ್ ಸರ್ ನೀವು ಯಾರು ಬನ್ನಿ. ಓಕೆ ಓಕೆ. ಕೈ ತೆಗೀರಿ, ಕೈ ಕೈ ಅಣ್ಣ, ನೀವು ಕೈ ಅಡ್ಡ ಹಾಕಿ ಅಂತ ಬರುತ್ತೆ ಹೇಳಿ. ಗುರುಜಿ ತಗೊಂಡ್ರ ಇಲ್ಲೇ ಮಾತಾಡ್ತಿದ್ದ. ಮೇಡಮ್ ಈ ಕಡೆ ಒಟ್ಟಿಗೆ ಆಗ್ಬೋದು, ಹಂಗೆ ಆಗ್ತದೆ. ಅದೇ ಅವ್ರು ಒಟ್ಟಿಗೆ ಶಾಲ ಆಗ್ತಾರಂತ ಕೇಳ್ರಿ. ಓಕೆ ಇರಲಿ. ಹಾಗೆ ಹಾಕಿ. ಹಾಂ, ವೆರಿ ನೈಸ್. ಈ ಕಡೆ ಬನ್ನಿ, 2 ಜನ ಇಟ್ಕೊಳ್ಳಿ. 1 ನಿಮಿಷ ಈ ಕಡೆ ನೋಡಿ. ಹಾಗೆ ರೀ ಸರ್. ಅಣ್ಣ ಇಲ್ಲಿ ಮೇಡಮ್ ಮುಂದೆ ಬನ್ನಿ. ಹತ್ರ ಬನ್ನಿ ಅಮ್ಮ, ಹತ್ರ ಬನ್ನಿ. ಹಾಂ, ಓಕೆ. ಪ್ರಕಾಶ್ ಅಣ್ಣ ಇಲ್ಲಿ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು. ಕೂಡ
ತುಂಬ ವರ್ಷಗಳಿಂದ ಇದೇ ಫೀಲ್ಡಲ್ಲಿ ಬಂದಿರತಕ್ಕಂಥವ್ರು ಪ್ರಕಾಶ್ ಶೆಟ್ಟರು ಹನುಮಂತ ನಗರದಲ್ಲಿ ಒಂದು ನೂತನ ಹೋಳಿಗೆ ಮಾಳಿಗೆಯನ್ನು ಮಾಡಿದ್ದಾರೆ. ಅದರೊಳಗೂ ಸಹ ಯಾವಾಗ ಬೇಕಿದ್ರೂ ಹೋಳಿಗೆ ಸಿಗುವಂಥ ರೀತಿಯಲ್ಲಿ ಅದು ಬಿಸಿ ಬಿಸಿಯಾದಂಥದ್ದು ಫ್ರೆಶ್ ಆಗಿ ಮಾಡಿಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ರೆಡಿ ಮಾಡಿದ್ದಾರೆ. ನಾವು ಸಹ ಒಳಗಡೆ ಹೋಗಿ ಬಂದ್ವಿ. ಆಮೇಲೆ ಎಲ್ಲದಕ್ಕಿಂತ ಖುಷಿ ಪಡಬೇಕಾದ್ದು ಏನಂದರೆ ಹೈಜೆನಿಕ್ಕನ್ನು ಭಾಳ ಮೈಂಟೈನ್ ಮಾಡಿ, ಅಂದರೆ ಪರಿಶುದ್ಧತೆಯಲ್ಲಿ ಮಾಡಿ, ಆಮೇಲೆ ಕೇಳಿದಷ್ಟು ಅವರಿಗೆ ಬಿಸಿಯಾದಂಥ ರೀತಿಯಲ್ಲಿ ಕಾಯಿಸಿ ಅಲ್ಲೇ ಕೊಡುವಂಥದ್ದು. ಹಾಗಾಗಿ ಹನುಮಂತ ನಗರದ ಸುತ್ತಮುತ್ತಲ ಅಷ್ಟೇ ಅಲ್ಲ, ಬೇಕಾದಂಥವರು ಆಮೇಲೆ ಈ ಕಡೆ ಕಾಂಟ್ಯಾಕ್ಟ್ ಇದ್ದಂಥವರು ಕೂಡ ಬಂದು ಇಲ್ಲಿಂದ ಹೋಳಿಗೆಯನ್ನು ತಗೊಂಡು ಹೋಗ್ಬೋದು. ಭಾಳ ಒಂದು ಸಂತೋಷದ ವಿಚಾರ. ಹಾಗಾಗಿ ಅದು ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥವರು ಬೆಂಗಳೂರಿನಲ್ಲಿ ಬಂದು ಇಂಥದ್ದೊಂದು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಹಾಗಾಗಿ ನಾವು ಬಾರ್ಕೂರಿನಿಂದ ಬಂದು ಇದನ್ನು ಉದ್ಘಾಟನೆ ಮಾಡಿ ಸಂತೋಷದಿಂದ ಅವರಿಗೆ ಆಶೀರ್ವಾದ ಮಾಡ್ತೇವೆ. ಅಂದರೆ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಮಠ ಇರೋದು ಉಡುಪಿ ತಾಲೂಕಿನಲ್ಲಿ, ಉಡುಪಿ ಜಿಲ್ಲೆಯಲ್ಲಿ. ಅಲ್ಲಿಂದ ಇಲ್ಲಿ ಕೊಡಲಿಕ್ಕೆ ಕಷ್ಟ. ಬಹುಶಃ ಇವರೇ ಮನಸ್ಸು ಮಾಡಿದ್ರೆ ಅಲ್ಲೇ ಬಂದು ಮಾಡ್ಬೋದು ಅಷ್ಟೇ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ತಗೊಂಡೋಗುವಂಥದ್ದು ಸಾಧ್ಯತೆ ಇಲ್ಲ. ಬಟ್ ನಮ್ಮವರೇ ಅವರು, ಹಾಗಾಗಿ ನಮ್ಮ ಮಠಕ್ಕೆ ಸಂಬಂಧಪಟ್ಟವರೇ ಅವರು ಇಂಥದ್ದೊಂದು ಮಾಡ್ತಿದ್ದಾರೆ ಅಂದರೆ ನಮ್ಗೆ ಯಾವತ್ತಿಗಾದರೂ ಈ ಥರದ ವ್ಯವಸ್ಥೆ ಬೇಕು ಅಂದರೆ ಅವ್ರು ಮಾಡಿಕೊಡುವಂಥದ್ದು ನಮ್ಮವರೊಬ್ಬರು ಇದ್ದಾರೆ ಅನ್ನುವಂಥ ಒಂದು ಧೈರ್ಯ ನಮಗೂ ಸಂತೋಷ. ಇವತ್ತಿನ ಹೋಳಿಗೆ ಕೂಡ ಇಲ್ಲ, ಹೋಳಿಗೆನ ನಾವು ಈಗ ಬಂದು ತಿನ್ನೋಕ್ಕಾಗೋದಿಲ್ಲ, ಆದರೂ ನಾವು ಮುಟ್ಟಿ ಆಶೀರ್ವಾದ ಮಾಡಿದ್ದೇವೆ. ಅದು ಎಲ್ಲರಿಗೂ ನಾವಿದ್ದೀವಿ ಓ ಹೆಣ್ಮಗು ಮಾಡಿರುವಂತಹ ಬೇಳೆ ಉಪ್ಪಟ್ಟು
ಕೈ ಹಿಂದೆ. ಹಾಗೆ ಪ್ರಕಾಶನ ಹಾರ ಹಾಕಿ ಹಿಡ್ಕೊಳ್ಳಿ. ಹಾಕಿ ಹಾಕಿ ಹಾಕಿ. ಓಕೆ, ಕೈ ಡೌನ್ ಮಾಡಿ ಪ್ರಕಾಶನ. ಈ ಕಡೆ ಇಲ್ಲಿ ಇಲ್ಲಿ ಇಲ್ಕಣಿ ಇಲ್ಕಣಿ. ಹಾಗೇ ರೀ, ಒಂದು ಸೆಕೆಂಡ್ ಹಾಗೇ ರೀ. ಓಕೆ ಡನ್. ಓಕೆ ಕೂಡ ಹಾಗೆ. ಹಾಂ, ಸತೀಶಣ್ಣ ಪ್ರಶಾಂತ್ ಈ ಕಡೆ ಬನ್ನಿ. ಸತೀಶಣ್ಣ ನೀವು ಈಚೆ ಬನ್ನಿ. ನಿಂತ್ಕೊಳ್ಳಿ, ನೀವು ಹಂಗೆ ನಿಂತ್ಕೊಳ್ಳಿ. ಓಕೆ ಡನ್, ರೆಡಿ. ಇಲ್ಲಿ ಇಲ್ಲಿ ಎಲ್ಲ ಇಲ್ಕಣಿ ಅನ್ಸರ್. ಪ್ರಕಾಶಣ್ಣ ಇಲ್ಲಿ. ಮನೀಶ್ ಅವರು ಹೋಳಿಗೆ ಮಾಡ್ತಾರೆ. ನಿಮಿಷ ನಿಮಿಷ ನಿಮಿಷ. ಕೂಡ ಇವತ್ತು ಓಪನ್ ಆಗಿ ಉದ್ಘಾಟನೆ ಮಾಡಿದೆ. ನಮ್ಮ ಬಸವನಗುಡಿಯಲ್ಲಿ ಹನುಮಂತನಗರ ವಾರ್ಡಲ್ಲಿ ಈ ಒಂದು ಮಾರುತಿ ಸರ್ಕಲ್ ಹತ್ತಿರ ಏನು 50 ಫೀಟ್ ರೂಟ್ ಏನಿದೆ, ಇಲ್ಲಿ BSV ಸ್ವೀಟ್ಸು ಮತ್ತು ಹೋಳಿಗೆ ಮನೆ ಅಂಥೇಳಿ ಸುಂದರವಾದಂಥ ಒಂದು ಸ್ಟೋರನ್ನು ಇವತ್ತು ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ. ನಮ್ಮ ಸುಧಾಕರ್ ಅವರು ಮಾಲೀಕರು, ಅವರ ಒಂದು ಪರಿಶ್ರಮದಿಂದ ಎಲ್ಲವನ್ನು ಕೂಡ ಮೇಲ್ಗಡೆ ಇಲ್ಲೇ ತಯಾರಿ ಮಾಡಿ ಈ ತಿಂಡು ತಿನಿಸುಗಳನ್ನು ಖಾರದ ಬಗೆಯಿಂದ ಖಾರ ನೋಡಿ ಎಷ್ಟು ಐಟಮ್ಸ್ಗಳಿದೆ. ಸ್ವೀಟ್ಸ್ ಇರ್ಬೋದು, ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಇರ್ಬೋದು, ಹೋಳಿಗೆಯಲ್ಲಿ ಕೂಡ 15 ರಕ ಇಲ್ಲೇ ಮಾಡಿ ಗ್ರಾಹಕರಿಗೆ ತಿಂಡಿ ಪ್ರಿಯರಿಗೆ ಕೊಡಬೇಕು ಅಂಥೇಳಿ ಇದನ್ನು ಇವತ್ತು ಶುಭಾರಂಭಗೊಂಡಿದೆ. ಎಲ್ಲರೂ ಕೂಡ ಈ ಭಾಗದ ಜನರಿಗೆ ಇದನ್ನು ಬಂದು ಟೇಸ್ಟ್ ಮಾಡಿ ಶುಚಿ ಮತ್ತು ರುಚಿಯನ್ನು ಕಾಪಾಡುವ ಸಲುವಾಗಿ ಅವರು ಎಲ್ಲ ರೀತಿಯಲ್ಲಿ ಕ್ರಮ ವಹಿಸಿ ಇವತ್ತು ಈ ಒಂದು ಮಳಿಗೆಯನ್ನು ಪ್ರಾರಂಭಗೊಂಡು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಇವತ್ತೇನು 10ನೇ ಮಳಿಗೆ ಅಂತ ಏನು ಹೇಳಿದ್ದಾರೆ, 10 ಅಲ್ಲ 100 ಮಳಿಗೆ ಆಗಲಿ. ಮುಂದಿನ ದಿನಗಳಲ್ಲಿ ಬರೀ ಬೆಂಗಳೂರು ನಗರ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಇವರ ಮಳಿಗೆಗಳು ಪ್ರಾರಂಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸುಧಾಕರ್ ಅವರಿಗೆ ಮತ್ತು ಅವರ ಟೀಮ್ ಯಾರ್ಯಾರಿದ್ದಾರೆ, ಪ್ರಶಾಂತ್ ಅವರಿರ್ಬೋದು, ನಮ್ಮ ಸತೀಶ್ ಅವರಿರ್ಬೋದು, ಪ್ರಕಾಶ್ ಅವರಿರ್ಬೋದು, ಎಲ್ರಿಗೂ ಸ್ನೇಹಿತರಿಗೆ ನಾನು ಗೆಳೆಯರಿಗೆ ಶುಭ ಕೋರ್ತಾ ಇದ್ದೀನಿ. ಆ ಭಗವಂತ ನಿಮ್ಗೆ ಎಲ್ಲ ರೀತಿಯಲ್ಲಿ ಯಶಸ್ವಿ ಕೊಡಲಿ. ಈ ಭಾಗದ ಗ್ರಾಹಕರು ಎಲ್ಲರೂ ಕೂಡ ಬನ್ನಿ, ಟೇಸ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ BSV ಸ್ವೀಟ್ಸ್ ಹಾಗೂ ಹೋಳಿಗೆ ಮನೆ. ಆಲ್ ದಿ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಳಿಗೆ ಮನೆ ಕೂಡ ಉದ್ಘಾಟನೆ ಮಾಡಿದ್ದೀವಿ. ಏನು ಹೇಳ್ತೀವಿ? ಎಸ್, ನಮಸ್ಕಾರ ಎಲ್ರಿಗೂ. ಇವತ್ತು BSV ಸ್ವೀಟ್ಸ್ ಆ್ಯಂಡ್ ಹೋಳಿಗೆ ಮನೆನ 10ನೇ ಬ್ರಾಂಚ್ ಓಪನ್ ಮಾಡೋದು ತುಂಬಾ ಖುಷಿ ಇದೆ. 10ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಚೆನ್ನಾಗಿ, ಎಷ್ಟು ಹೈಜಿನ್ ಆಗಿ ಅವರು ಟೇಸ್ಟ್ನ ಕೊಡ್ತಾರೆ ಅಂತ. ಆ್ಯಂಡ್ ನಾನು ಕೂಡ ಇಲ್ಲಿ ಒಂದು ಒಬ್ಬಟ್ಟನ್ನ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ತುಂಬ ಫ್ರೆಶ್ ಆಗಿತ್ತು. ಆ ಒಂದು ಊಟ ಇರ್ಬೋದು, ಆ ಒಂದು ಡಫ್ ಇರ್ಬೋದು, ಒಬ್ಬಟ್ಟು ಮಾಡುವಂಥದ್ದು ಅದು ನೋಡಿದಾಗಲೇ ಗೊತ್ತಾಗುತ್ತೆ. ತುಂಬ ಹೈಜಿನ್ ಆಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಒಂದು ಊಟ ನಾವು ಮಾಡಬೇಕಂದಾಗ ಫ್ರೆಶ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಬಿಸಿ ಬಿಸಿ ಒಬ್ಬಟ್ಟನ್ನ ಟ್ರೈ ಮಾಡಿದಾಗಿರ್ಬೋದು, ಅದು ತಿಂದಾಗ ಮತ್ತು ನಮಗೆ ಖಾರ ಏನಾದರೂ ತಿನ್ಬೇಕನ್ಸುತ್ತೆ. ಆ ಕುರುಕು ತಿಂಡಿಗಳು ಕೂಡ ನೀವು ನೋಡ್ತಾ ಇರ್ತೀರ, ಸುತ್ತಮುತ್ತ ಎಲ್ಲ ಥರನೂ ಇಲ್ಲಿ ಸಿಗುತ್ತೆ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ 10ನೇ ಬ್ರಾಂಚ್ ಅಷ್ಟೇ ಇಲ್ಲ, ಎಲ್ಲ ಗಲ್ಲಿಗಳಲ್ಲೂ, ಎಲ್ಲ ಏರಿಯಾಗಳಲ್ಲೂ, ಅಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಲಿ. ಕರ್ನಾಟಕದಾದ್ಯಂತ BSV ಸ್ವೀಟ್ಸ್ ಇಂದ ಜೋರಾಗಿ ಹೆಸರು ಮಾಡಲಿ ಅಂತ ವಿಶ್ ಮಾಡ್ತೀನಿ. ಒಳ್ಳೆಯದಾಗಿ ನಮ್ಮಲ್ಲಿ ಚೆನ್ನಾಗಿದೆ ಅಂತ ಬಂದಿರೋರು ಹೇಳೋದು ನೋಡೋಕ್ಕೆ ತುಂಬ ಸಂತೋಷ ಆಗಿದೆ. ನಾವು ಶ್ರಮ ಪಟ್ಟಿದ್ದಕ್ಕೆ ಆ ಭಗವಂತ ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಮುಂದಿನ ಶಾಖೆ ಎಲ್ಲರೂ ಪ್ಲಾನಿಂಗ್ ಇದೆಯಾ ಸರ್? ಸದ್ಯಕ್ಕಂತೂ ಇಲ್ಲ, ಮುಂದೆ ನೋಡಬೇಕು. ಓಕೆ, ತಮ್ಮ ಹೆಸರು? ಸುಧಾಕರ್ ಶೆಟ್ಟಿ ಅಂತ.